ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಗಣಕಲೋಕ. ಇಂದಿನ ಈ ವಿಡಿಯೋದಲ್ಲಿ ಒಂದು ಕಂಪ್ಯೂಟರ್ ಸಿಸ್ಟಮ್ ಅಂದರೆ ಹೇಗಿರುತ್ತೆ, ಅದರಲ್ಲಿರುವಂಥ ಡಿವೈಸ್ಗಳು ಯಾವ್ಯಾವು, ಅವುಗಳನ್ನು ಒಂದಕ್ಕೊಂದು ಕನೆಕ್ಟ್ ಮಾಡಿ ಆ ಸಿಸ್ಟಮನ್ನು ಆನ್ ಮಾಡೋದು ಹೇಗೆ ಮತ್ತು ಆಫ್ ಮಾಡೋದು ಹೇಗೆ ಅನ್ನೋದನ್ನು ತಿಳಿದುಕೊಳ್ತಾ ಇದ್ದೀವಿ. ಸ್ನೇಹಿತರೆ, ನೀವು ಈ ವಿಡಿಯೋದಲ್ಲಿ ನೋಡ್ತಾ ಇದ್ದೀರಿ, ಇದನ್ನು ನಾವು ಡೆಸ್ಕ್ಟಾಪ್ ಕಂಪ್ಯೂಟರ್ ಅಂತ ಕರಿತೀವಿ. ಡೆಸ್ಕ್ಟಾಪ್ ಕಂಪ್ಯೂಟರ್ ಅಂದರೆ ಟೇಬಲ್ ಮೇಲೆ ಇಟ್ಟು ಬಳಸ್ಬೋದಾದಂಥ ಒಂದು ಕಂಪ್ಯೂಟರ್ನ ನಾವು ಡೆಸ್ಕ್ಟಾಪ್ ಕಂಪ್ಯೂಟರ್ ಅಂತ ಕರಿತೀವಿ. ಇಲ್ಲಿ ಡೆಸ್ಕ್ ಅಂದರೆ ಟೇಬಲ್ ಅಂತ ಅರ್ಥ. ಟೇಬಲ್ ಮೇಲೆ ಇಟ್ಟು ಬಳಸಬಹುದಾದಂಥದ್ದು ಡೆಸ್ಕ್ಟಾಪ್ ಕಂಪ್ಯೂಟರ್ ಅಂತ ಆಗುತ್ತೆ. ಇದನ್ನೇ ನಾವು ಪರ್ಸನಲ್ ಕಂಪ್ಯೂಟರ್ ಅಂತ ಕೂಡ ಕರಿಬೋದು ಮತ್ತು ಈ ಪರ್ಸನಲ್ ಕಂಪ್ಯೂಟರ್ನ ಶಾರ್ಟ್ ಆಗಿ PC ಅಂತ ಕರಿತಾ ಇರ್ತೀವಿ. ಈ PC ಅನ್ನೋದರಲ್ಲಿ ಪರ್ಸನಲ್ ಕಂಪ್ಯೂಟರಲ್ಲಿ 4 ಡಿವೈಸ್ಗಳಿದ್ದಾವೆ. ಆ 4 ಡಿವೈಸ್ಗಳು ಯಾವ್ಯಾವು ಅಂದರೆ CPU, ಮಾನಿಟರ್, ಕೀಬೋರ್ಡ್ ಮತ್ತು ಮೌಸ್ಗಳು. ಈ 4 ಡಿವೈಸ್ಗಳನ್ನು ಒಂದಕ್ಕೊಂದು ಕನೆಕ್ಟ್ ಮಾಡಿ ಆ ಒಂದು ಸಿಸ್ಟಮನ್ನು ಆನ್ ಮಾಡೋದು ಹೇಗೆ ಮತ್ತು ಆಫ್ ಮಾಡೋದು ಹೇಗೆ ಅಂತ ಈಗ ತಿಳಿದುಕೊಳ್ಳೋಣ. ಸ್ನೇಹಿತರೆ, ಈ ಸಿಸ್ಟಮಲ್ಲಿರುವಂಥ ಈ 4 ಡಿವೈಸ್ಗಳನ್ನು ಒಂದಕ್ಕೊಂದು ಕನೆಕ್ಟ್ ಮಾಡಲಿಕ್ಕೆ ಕೆಲವೊಂದಿಷ್ಟು ಕೇಬಲ್ಗಳು ಬೇಕಾಗ್ತವೆ. ಆ ಕೇಬಲ್ಗಳನ್ನು ನಾನಿಲ್ಲಿ ತೋರಿಸ್ತಾ ಇದ್ದೀನಿ. 2 ಪವರ್ ಕೇಬಲ್ಗಳು ಬೇಕಾಗ್ತವೆ, ಹಾಗೆ ಒಂದು VGA ಕೇಬಲ್ ಬೇಕಾಗುತ್ತೆ. ಇವು 3 ಕೇಬಲ್ಗಳನ್ನು ಬಳಸ್ಕೊಂಡು ಈ 4 ಡಿವೈಸ್ಗಳನ್ನು ನಾವು ಒಂದಕ್ಕೊಂದು ಕನೆಕ್ಟ್ ಮಾಡ್ಬೋದು. ಸದ್ಯ ನಾನು ಈ ಕೇಬಲ್ಗಳ ಮುಖಾಂತರ ಈ ಡಿವೈಸ್ಗಳನ್ನು ಒಂದಕ್ಕೊಂದು ಕನೆಕ್ಟ್ ಮಾಡಿ ಆನ್ ಮಾಡೋದು ಹೇಗೆ ಮತ್ತು ಆಫ್ ಮಾಡೋದು ಹೇಗೆ ಅನ್ನೋದನ್ನು ತೋರಿಸಿಕೊಡ್ತಾ ಇದ್ದೀನಿ. ಅದಕ್ಕಾಗಿ ನಾನು ಇಲ್ಲಿರುವಂಥ CPU ಮತ್ತು ಮಾನಿಟರ್ನ ಹಿಂದಕ್ಕೆ ತಿರುಗಿಸ್ತಾ ಇದ್ದೀನಿ. ಕೇಬಲ್ಗಳೆಲ್ಲ ಹಿಂಭಾಗದಲ್ಲಿ ಕನೆಕ್ಟ್ ಆಗ್ತವೆ. ಮಾನಿಟರ್ ಮತ್ತು CPUನ ಹಿಂಭಾಗದಲ್ಲಿ ಕನೆಕ್ಟ್ ಆಗ್ತವೆ. ಆದ್ದರಿಂದ ಈ CPU ಮತ್ತು ಮಾನಿಟರ್ನ ಹಿಂದಕ್ಕೆ ತಿರುಗಿಸೋಣ. ಸ್ನೇಹಿತರೆ, ಈಗ CPU ಮತ್ತು ಮಾನಿಟರ್ನ ನಾನು ಹಿಂದಕ್ಕೆ ತಿರುಗಿಸಿದ್ದೀನಿ. ಈಗ ನೀವು ನೋಡ್ತಾ ಇರೋದು ಹಿಂಭಾಗದ ದೃಶ್ಯ. ಸ್ನೇಹಿತರೆ, ಮೊದಲನೇದಾಗಿ CPU ಹಿಂಭಾಗದಲ್ಲಿ ಯಾವೆಲ್ಲ ಕನೆಕ್ಟರ್ಗಳಿದ್ದಾವೆ ಅವುಗಳ ಒಂದು ಕಿರು ಪರಿಚಯವನ್ನು ಇಲ್ಲಿ ಮಾಡ್ಕೊಳ್ಳೋಣ. ಸ್ನೇಹಿತರೆ, ಈ CPU ಹಿಂಭಾಗದಲ್ಲಿ ಮೇಲ್ಗಡೆ ಕಾಣಿಸ್ತಾ ಇರೋದು, ಇದನ್ನು ನಾವು ಪವರ್ ಕನೆಕ್ಟರ್ ಅಂತ ಕರಿತೀವಿ. ಇಲ್ಲಿ ನಾವು ಪವರ್ ಕೇಬಲನ್ನು ಕನೆಕ್ಟ್ ಮಾಡ್ಬೋದು. ಹಾಗೆ ಕೆಳಗಡೆ ಬಂದರೆ ಇಲ್ಲಿ 2 ರೌಂಡ್ ಕನೆಕ್ಟರ್ ಕಾಣಿಸ್ತಾ ಇದ್ದಾವೆ. ಒಂದು ಗ್ರೀನ್ ಕಲರಲ್ಲಿ, ಇನ್ನೊಂದು ಬ್ಲೂ ಕಲರಲ್ಲಿ. ಅವೆರಡನ್ನು PS2 ಪೋರ್ಟ್ ಅಂತ ಕರಿತಾ ಇದ್ದೀವಿ. ಈ ಒಂದು PS2 ಪೋರ್ಟ್ ಭಾಗದಲ್ಲಿ ನಾವು ಕೀಬೋರ್ಡು ಮತ್ತು ಮೌಸ್ಗಳನ್ನು ಕನೆಕ್ಟ್ ಮಾಡ್ತಾ ಇದ್ವಿ. ಈ ಹಿಂದೆ ಒಂದು ಸುಮಾರು 2 ವರ್ಷದ ಹಿಂದೆ PS2 ಕೀಬೋರ್ಡು, PS2 ಮೌಸ್ಗಳು ಅಂತ ಬರ್ತಾ ಇದ್ವು. ಅವುಗಳಿಗೆ ರೌಂಡ್ ಕನೆಕ್ಟರ್ ಇರ್ತಾ ಇತ್ತು. ಆ ರೌಂಡ್ ಕನೆಕ್ಟರ್ ಇರುವಂಥ ಒಂದು PS2 ಕೀಬೋರ್ಡು ಮತ್ತು ಮೌಸ್ಗಳನ್ನು ನಾವು ಈ ಭಾಗದಲ್ಲಿ ಕನೆಕ್ಟ್ ಮಾಡ್ತಾ ಇದ್ವಿ. ಇನ್ನು ಅದರ ಕೆಳಗಡೆ ಕಾಣಿಸುತ್ತೆ, ಇದನ್ನು ನಾವು ಕಾಮ್ ಪೋರ್ಟ್ ಅಂತ ಕರಿತೀವಿ ಅಥವಾ ಕಾಮ್ ಕನೆಕ್ಟರ್ ಅಂತ ಹೇಳ್ಬೋದು. ಇಲ್ಲಿ ನಾವು ಹಳೆ ಕಾಲದ ಪ್ರಿಂಟರನ್ನು ಕನೆಕ್ಟ್ ಮಾಡ್ತಾ ಇದ್ದೀವಿ. ಓಕೆ, ಇನ್ನು ಅದ್ರ ಕೆಳಗಡೆ ಇಲ್ಲಿ ಸಿಗ್ತಾ ಇದೆ, ಇದನ್ನು ನಾವು VGA ಕನೆಕ್ಟರ್ ಅಂತ ಹೇಳ್ತೀವಿ ಅಥವಾ VGA ಪೋರ್ಟ್ ಅಂತ ಕರಿಬೋದು. ಇದಕ್ಕೆ ಮಾನಿಟರಿಂದ ಬರುವಂಥ ಒಂದು VGA ಕೇಬಲು ಇಲ್ಲಿ ಕನೆಕ್ಟ್ ಆಗುತ್ತೆ. ಅದರ ಕೆಳಗಡೆ ಇಲ್ಲಿ ನೋಡ್ತಾ ಇದ್ದೀರಿ 4 USB ಪೋರ್ಟ್ಸ್ ಇದ್ದಾವೆ. ಈ 4 USB ಪೋರ್ಟ್ ಇರುವಂಥ ಜಾಗದಲ್ಲಿ ನಾವು ಕೀಬೋರ್ಡು, ಮೌಸು, ಹಾಗೆ ಪೆನ್ ಡ್ರೈವು, ಮೆಮರಿ ಕಾರ್ಡ್ಸು, ಯಾವುದೇ ರೀತಿಯಾದಂಥ USB ಕನೆಕ್ಟರ್ ಹೊಂದಿರುವಂಥ ಡಿವೈಸ್ಗಳನ್ನು ಈ ಒಂದು ಭಾಗದಲ್ಲಿ ಕನೆಕ್ಟ್ ಮಾಡ್ಬೋದು. ಇನ್ನು ಅದರ ಕೆಳಗಡೆ ಕಾಣಿಸುತ್ತೆ ಸ್ನೇಹಿತರೆ, ಇದನ್ನು ನಾವು ಲ್ಯಾನ್ ಕನೆಕ್ಟರ್ ಅಂತ ಕರಿತೀವಿ. ಲ್ಯಾನ್ ಕೇಬಲ್ ಅಂತ ಬರುತ್ತೆ, ಲೋಕಲ್ ಏರಿಯಾ ನೆಟ್ವರ್ಕ್ ಕೇಬಲ್. ಅದನ್ನು ನಾವು ಇಲ್ಲಿ ಕನೆಕ್ಟ್ ಮಾಡ್ಬೋದು. ಈ ಒಂದು ಲ್ಯಾನ್ ಕನೆಕ್ಟರನ್ನು ಇಥರ್ನೆಟ್ ಕನೆಕ್ಟರ್ ಅಂತ ಕೂಡ ಕರಿಬೋದು. ಹಾಗೆ ಆ ಇಥರ್ನೆಟ್ ಕನೆಕ್ಟರ್ ಕೆಳಗಡೆ ಇಲ್ಲಿ 3 ರೌಂಡ್ ಕನೆಕ್ಟರ್ ಕಾಣಿಸ್ತಾ ಇದ್ದಾವೆ. ಅವುಗಳನ್ನು ಆಡಿಯೋ ಜಾಕ್ಸ್ ಅಂತ ಕರಿತೀವಿ. ಅದರ ಕೆಳಗಡೆ ಕಾಣಿಸ್ತಾ ಇದೆ ಸ್ನೇಹಿತರೆ, ಇಲ್ಲೊಂದು ಪಿಂಕ್ ಕಲರಲ್ಲಿ ಒಂದು ಕನೆಕ್ಟರ್ ಕಾಣಿಸ್ತಾ ಇದೆ. ಇದನ್ನು ನಾವು ಪ್ಯಾರಲಲ್ ಪೋರ್ಟ್ ಅಂತ ಹೇಳ್ತೀವಿ. ಇವಿಷ್ಟು CPU ಹಿಂಭಾಗದಲ್ಲಿರುವಂಥ ಕನೆಕ್ಟರ್ಗಳ ಒಂದು ಮಾಹಿತಿ. ಇನ್ನು ಮಾನಿಟ್ರಲ್ಲಿ ಯಾವೆಲ್ಲ ಕನೆಕ್ಟರ್ ಇದ್ದಾವೆ ಅಂತ ನೋಡೋಣ. ಮಾನಿಟ್ರಲ್ಲಿ ನೀವು ಹೀಗೆ ನೇರವಾಗಿ ನೋಡಿದರೆ ಯಾವುದೇ ಕನೆಕ್ಟರ್ ಕಾಣಿಸೋದಿಲ್ಲ. ಈ ಮಾನಿಟರ್ನ ನಾನು ಕೆಳಗಡೆ ಭಾಗಿಸ್ತಾ ಇದ್ದೀನಿ. ಈಗ ನೀವು ಇಲ್ಲಿ ನೋಡ್ಬೋದು, ಕ್ಲಿಯರ್ ಆಗಿ ಇಲ್ಲಿ 2 ಕನೆಕ್ಟರ್ಗಳು ಕಾಣಿಸ್ತಾ ಇದ್ದಾವೆ. ಮೊದಲನೇದಾಗಿ ಇಲ್ಲಿ ಕಾಣಿಸ್ತಾ ಇರುವಂಥ ಒಂದು ಕನೆಕ್ಟರನ್ನು ನಾವು VGA ಕನೆಕ್ಟರ್ ಅಂತ ಕರಿತೀವಿ. ಹಾಗೆ ಈ ಕಡೆ ಪಕ್ಕದಲ್ಲಿ ಬನ್ನಿ, ಇಲ್ಲೊಂದು ಪವರ್ ಕನೆಕ್ಟರ್ ಕಾಣಿಸ್ತಾ ಇದೆ. ಓಕೆ, ಇಲ್ಲಿ ಪವರ್ ಕೇಬಲನ್ನು ಕನೆಕ್ಟ್ ಮಾಡ್ಬೋದು.
ಹಾಗೆ ಇಲ್ಲಿ ಪಕ್ಕದಲ್ಲಿ ಕಾಣಿಸುತ್ತೆ ಅದು ಸ್ಪೀಕರ್ ಕನೆಕ್ಟರ್. ಈ ಒಂದು ಮಾನಿಟ್ರಲ್ಲಿ ಬಿಲ್ಟ್ ಇನ್ ಸ್ಪೀಕರ್ ಇದೆ. ಆಡಿಯೋ ಜಾಕನ್ನು ಕನೆಕ್ಟ್ ಮಾಡಿ ಸ್ಪೀಕರ್ ಸೌಂಡ್ ಕೂಡ ಪಡಿಬಹುದು. ಸ್ನೇಹಿತರೆ, ನೀವೀಗ ನೋಡ್ತಾ ಇದ್ದೀರಾ ಸಂಪೂರ್ಣವಾಗಿ ಕನೆಕ್ಟ್ ಆಗಿರುವಂಥ ಒಂದು ಕಂಪ್ಯೂಟರ್ ಸಿಸ್ಟಮನ್ನು. ಅದು ಯಾವ ರೀತಿ ಇದೆ ಅಂತ ನಾನೀಗ ಎಕ್ಸ್ಪ್ಲೇನ್ ಮಾಡ್ತೀನಿ. ಮೊದಲನೇದಾಗಿ ಮಾನಿಟ್ರಲ್ಲಿ ಒಂದು VGA ಕೇಬಲ್ ಇದೆ. ಆ VGA ಕೇಬಲು ಮಾನಿಟ್ರಿಂದ ನೇರವಾಗಿ CPU ಬಂದು ಈ ಭಾಗದಲ್ಲಿ ಕನೆಕ್ಟ್ ಆಗಿದೆ. ಆನಂತರ ಇಲ್ಲಿ ಕೀಬೋರ್ಡು ಮತ್ತು ಮೌಸ್ಗಳು ಇವೆರಡೂ ಕೂಡ USB ಕೀಬೋರ್ಡು ಮತ್ತು USB ಮೌಸ್ಗಳಾಗಿದ್ದಾವೆ. ಇವೆರಡನ್ನು ತಂದು ನಾವು ನೇರವಾಗಿ CPU ಹಿಂಭಾಗದಲ್ಲಿ ಇಲ್ಲಿ USB ಕನೆಕ್ಟರ್ ಇರುವಂಥ ಒಂದು ಪ್ಲೇಸಲ್ಲಿ ಕನೆಕ್ಟ್ ಮಾಡಿದ್ದೀವಿ. ಓಕೆ, ಆನಂತರ ಈ CPUದಲ್ಲಿ ಮತ್ತೊಂದು ಪವರ್ ಕೇಬಲ್ ಬರುತ್ತೆ. ಆ ಪವರ್ ಕೇಬಲನ್ನು ಈ ಪವರ್ ಕನೆಕ್ಟರ್ಗೆ ಕನೆಕ್ಟ್ ಮಾಡಿದ್ದೀವಿ. ಓಕೆ, ಈಗ ಒಂದು ಕಂಪ್ಯೂಟರ್ ಸಿಸ್ಟಮನ್ನು ನಾವು ಪವರ್ ಸಪ್ಲೈಗೆ ಕನೆಕ್ಟ್ ಮಾಡಿ ಆನ್ ಮಾಡೋದು ಹೇಗೆ ಮತ್ತು ಆಫ್ ಮಾಡೋದು ಹೇಗೆ ಅಂತ ತಿಳಿದುಕೊಳ್ಳೋಣ. ಸ್ನೇಹಿತರೆ, ನೀವೀಗ ನೋಡ್ತಾ ಇದ್ದೀರ ಈ ಸಿಸ್ಟಮಲ್ಲಿ CPU, ಮಾನಿಟರ್, ಕೀಬೋರ್ಡ್, ಮೌಸ್ಗಳು ಒಂದಕ್ಕೊಂದು ಕನೆಕ್ಟ್ ಆಗಿದ್ದಾವೆ. ಈಗ ನಾವು ಈ ಸಿಸ್ಟಮನ್ನು ಆನ್ ಮಾಡೋದು ಹೇಗೆ ಮತ್ತು ಆಫ್ ಮಾಡೋದು ಹೇಗೆ ಅಂತ ತಿಳ್ಕೊಳ್ಳೋಣ. ಮೊದಲನೇದಾಗಿ CPUದಿಂದ ಒಂದು ಪವರ್ ಕೇಬಲ್ಲು ಮತ್ತು ಮಾನಿಟರಿಂದ ಒಂದು ಪವರ್ ಕೇಬಲ್ ಬಂದಿರ್ತವೆ. ಅವೆರಡು ಪವರ್ ಕೇಬಲ್ಗಳನ್ನು ನಾವಿಲ್ಲಿ ಪವರ್ ಬೋರ್ಡ್ಗೆ ಕನೆಕ್ಟ್ ಮಾಡಿದ್ದೀವಿ. ಮೊದಲನೇದಾಗಿ ಈ ಪವರ್ ಬೋರ್ಡಿಂದ ಒಂದು ಕರೆಂಟನ್ನು ಆನ್ ಮಾಡೋಣ. ಈಗ ಕರೆಂಟ್ ಸಪ್ಲೈ ಈ ಒಂದು ಸಿಸ್ಟಮ್ಗೆ ಸಿಕ್ಕಿದೆ. ನಾವು ಕೇವಲ ಪವರ್ ಬೋರ್ಡಲ್ಲಿ ಬಟನ್ ಆನ್ ಮಾಡಿದ ತಕ್ಷಣ ನಮ್ಮ ಕಂಪ್ಯೂಟ್ರು ಆನ್ ಆಗೋದಿಲ್ಲ. ಅದಕ್ಕಾಗಿ ನಾವು ಏನು ಮಾಡಬೇಕು ಅಂದರೆ ಈ CPUದಲ್ಲಿ ಒಂದು ದೊಡ್ಡದಾಗಿರುವಂಥ ಬಟನ್ ಕಾಣಿಸುತ್ತೆ. ಅದನ್ನು CPU ಆನ್ ಆಫ್ ಬಟನ್ ಅಂತ ಹೇಳ್ತೀವಿ. ಈ ಒಂದು ಬಟನ್ನ ನಾವು ಪ್ರೆಸ್ ಮಾಡಬೇಕು. ಪ್ರೆಸ್ ಮಾಡಿದರೆ ಈಗ ನಮ್ಮ ಕಂಪ್ಯೂಟ್ರಲ್ಲಿರುವಂಥ ಸಾಫ್ಟ್ವೇರು ನಿಧಾನವಾಗಿ ಆನ್ ಆಗ್ತಾ ಹೋಗ್ತವೆ, ಓಪನ್ ಆಗ್ತಾ ಹೋಗ್ತವೆ. ಕಂಪ್ಯೂಟರ್ ಸಿಸ್ಟಮ್ ಆನ್ ಆಗ್ತಾ ಇದೆ. ಸ್ನೇಹಿತರೆ, ಈಗ ನಮ್ಮ ಕಂಪ್ಯೂಟರ್ ಸಿಸ್ಟಮ್ ಸಂಪೂರ್ಣವಾಗಿ ಆನ್ ಆಗಿದೆ. CPUದಲ್ಲಿ ಎರಡು ಬಟನ್ಗಳು ಬರ್ತವೆ. ಮೊದಲದಾಗಿ ಇಲ್ಲಿ ದೊಡ್ಡದಾಗಿ ಒಂದು ಬಟನ್ ಕಾಣಿಸ್ತಾ ಇದೆ. ಇದನ್ನು ನಾವು CPU ಆನ್ ಆಫ್ ಬಟನ್ ಅಂತ ಕರಿತೀವಿ. ಈ ಒಂದು CPU ಆನ್ ಆಫ್ ಬಟನ್ನ ನಾವು ಕಂಪ್ಯೂಟರ್ನ ಸ್ಟಾರ್ಟ್ ಮಾಡಲಿಕ್ಕೆ ಮತ್ತು ಸ್ವಿಚ್ ಆಫ್ ಮಾಡಲಿಕ್ಕೆ ಅದನ್ನು ಬಳಸ್ತೀವಿ. ಹಾಗೆ ಇದರ ಕೆಳಗಡೆ ಇನ್ನೊಂದು ಚಿಕ್ಕದಾಗಿರುವಂಥ ಒಂದು ಬಟನ್ ಕಾಣಿಸುತ್ತೆ. ಅದನ್ನು ನಾವು ರಿಸ್ಟಾರ್ಟ್ ಬಟನ್ ಅಂತ ಹೇಳ್ತೀವಿ. ಆ ರಿಸ್ಟಾರ್ಟ್ ಬಟನ್ನ ಕೆಲವೊಮ್ಮೆ ನಮ್ಮ ಕಂಪ್ಯೂಟರ್ ಏನಾದರೂ ಸ್ಟ್ರಕ್ ಆದಾಗ ಆವಾಗ ನಾವು ಈ ಒಂದು ರಿಸ್ಟಾರ್ಟ್ ಬಟನ್ನ ಬಳಸ್ತೀವಿ. ಆ ರಿಸ್ಟಾರ್ಟ್ ಬಟನ್ನ ಪ್ರೆಸ್ ಮಾಡಿದರೆ ನಮ್ಮ ಕಂಪ್ಯೂಟ್ರು ಸ್ವಿಚ್ ಆಫ್ ಆಗಿ ಮತ್ತೆ ಸ್ವಿಚ್ ಆನ್ ಆಗುತ್ತೆ. ಅಂದರೆ ಬಂದಾಗಿ ಮತ್ತೆ ಚಾಲು ಆಗುತ್ತೆ. ಅದನ್ನು ರಿಸ್ಟಾರ್ಟ್ ಅಂತ ಕರಿತೀವಿ. ಇನ್ನು ಈ ಕಂಪ್ಯೂಟರ್ನ ಆಫ್ ಮಾಡೋದು ಹೇಗೆ ಅಂತ ತಿಳ್ಕೊಳ್ಳೋಣ. ಸ್ನೇಹಿತರೆ, ನೇರವಾಗಿ ಯಾವತ್ತೂ ಕೂಡ ನಾವು ಪವರ್ ಬೋರ್ಡಲ್ಲಿರುವಂಥ ಬಟನ್ಸನ್ನು ಆಫ್ ಮಾಡ್ಬೋದು. ಹಾಗೆ ಆಫ್ ಮಾಡಿದರೆ ನಮ್ಮ ಕಂಪ್ಯೂಟರಲ್ಲಿ ಒಂದು CPU ಅಲ್ಲಿ ಇರುವಂಥ ಒಂದು ಎಲೆಕ್ಟ್ರಾನಿಕ್ ಕಾಂಪೋನೆಂಟ್ಸ್ಗಳು ಕೆಟ್ಟು ಹೋಗುವಂಥ ಚಾನ್ಸಸ್ಗಳಿರ್ತವೆ. ಆದ್ದರಿಂದ ನೀವು ಈ ಒಂದು ಕಂಪ್ಯೂಟರ್ ಸಿಸ್ಟಮ್ನ ಆಫ್ ಮಾಡೋದಿದ್ದರೆ ನೇರವಾಗಿ ಈ CPUದಲ್ಲಿರುವಂಥ ಆನ್ ಆಫ್ ಬಟನ್ನ ಪ್ರೆಸ್ ಮಾಡಿ ಕೂಡ ನೀವು ಅದನ್ನು ಆಫ್ ಮಾಡ್ಬೋದು. ಎಲ್ಲದಕ್ಕೂ ಬೆಟರು ಅಂದರೆ, ಎಲ್ಲದಕ್ಕೂ ಉತ್ತಮವಾದಂಥ ಒಂದು ಆಪ್ಷನ್ ಅಂದರೆ ನಿಮ್ಮ ಮೌಸಿಂದ ಈ ಒಂದು ಸ್ಟಾರ್ಟ್ ಬಟನ್ ಸಿಗುತ್ತೆ. ಈ ಸ್ಟಾರ್ಟ್ ಬಟನ್ ಮೇಲೆ ನೀವು ಕ್ಲಿಕ್ ಮಾಡಿ ಈ ಒಂದು ಸ್ಟಾರ್ಟ್ ಮೆನು ಬರುತ್ತೆ. ಸ್ಟಾರ್ಟ್ ಮೆನುವಲ್ಲಿ ಇಲ್ಲಿ ಶಟ್ ಡೌನ್ ಅಂತ ಒಂದು ಆಪ್ಷನ್ ಕಾಣಿಸುತ್ತೆ. ಈ ಶಟ್ ಡೌನ್ ಅನ್ನುವಂಥ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಕಂಪ್ಯೂಟರನ್ನು ನೀವು ಸ್ವಿಚ್ ಆಫ್ ಮಾಡ್ಬೋದು. ಈಗ ನಾನು ಶಟ್ ಡೌನ್ ಅಂತ ಕೊಟ್ಟಿದ್ದೀನಿ. ನಮ್ಮ ಕಂಪ್ಯೂಟರಿಗೆ ಏನಾಗ್ತಾಯಿದೆ, ಶಟ್ ಡೌನ್ ಆಗ್ತಾಯಿದೆ. ಪೂರ್ತಿ ಶಟ್ ಡೌನ್ ಆದಾಗ ಎಲ್ಲ ಸಾಫ್ಟ್ವೇರ್ಗಳು ಕ್ಲೋಸ್ ಆದಾಗ ಮಾನಿಟ್ರ್ ಆಫ್ ಆಗಿರುತ್ತೆ. ಮಾನಿಟ್ರ್ ಬ್ಲ್ಯಾಕ್ ಸ್ಕ್ರೀನಲ್ಲಿ ಬಂದಿರುತ್ತೆ. ಕೊನೆಯದಾಗಿ ನೀವು ಪವರ್ ಬೋರ್ಡಲ್ಲಿರುವಂಥ ಒಂದು ಪವರ್ ಸಪ್ಲೈನ ಕಟ್ ಆಫ್ ಮಾಡಬೇಕಾಗತ್ತೆ. ಅದಕ್ಕಾಗಿ ಇವೆರಡು ಬಟನ್ಗಳನ್ನು ನಾನಿಲ್ಲಿ ಪ್ರೆಸ್ ಮಾಡ್ತಾಯಿದ್ದೀನಿ. ಪವರನ್ನು ಸ್ವಿಚ್ ಆಫ್ ಮಾಡಿದೆ. ಇದಾಗಿತ್ತು ಸ್ನೇಹಿತರೆ ಕಂಪ್ಯೂಟರ್ ಸಿಸ್ಟಮನ್ನು ಸೆಟಪ್ ಮಾಡುವಂಥದ್ದು. ಅಂದರೆ ಒಂದಕ್ಕೊಂದು ಕನೆಕ್ಟ್ ಮಾಡಿ ಸಿಸ್ಟಮ್ನ ಆನ್ ಮಾಡುವಂಥ ಬಗೆ ಮತ್ತು ಆಫ್ ಮಾಡುವಂಥ ಬಗೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ಗಳ ಮುಖಾಂತರ ತಿಳಿಸಿ.
ಥ್ಯಾಂಕ್ ಯು ಸ್ನೇಹಿತರೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.